ಹಲೋ ಎವ್ರಿವನ್. ಇವತ್ತು ಫಸ್ಟ್ ಟೈಮ್ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸೌತೆಕಾಯಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಸೌತೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಬೀಜ ತೆಗೆದು ಈ ರೀತಿ ತುರಿದುಕೊಳ್ಳಬೇಕು. ಜೊತೆಗೆ 1 ಕ್ಯಾರೆಟನ್ನು ಸಿಪ್ಪೆ ತೆಗೆದು ಈ ರೀತಿ ತುರಿದುಕೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಕಪ್ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದಿರುವಂತಹ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿಕೊಳ್ಳಬೇಕು. ಅದಕ್ಕೆ 1 ಸ್ಪೂನ್ ಜೀರಿಗೆ, 3 ಸ್ಪೂನ್ ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ 3 ಕಪ್ ಸಣ್ಣ ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ಬೇರೆ ನೀರು ಹಾಕಿಕೊಳ್ಳುವ ಅವಶ್ಯಕತೆ ಏನಿರುವುದಿಲ್ಲ. ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿದಾಗ ಬಂದಂತಹ ರಸವನ್ನೇ ಹಾಕಿಕೊಂಡರೆ ತುಂಬ ಚೆನ್ನಾಗಿರುತ್ತದೆ. ಇದನ್ನು ನೆನೆಸಿಡುವಂತಹ ಅವಶ್ಯಕತೆ ಏನೂ ಇರುವುದಿಲ್ಲ, ಇನ್ಸ್ಟೆಂಟಾಗಿ ಮಾಡಿಕೊಳ್ಳಬಹುದು. ಇಲ್ಲಿ ನಾನು ಚಿಬ್ಲಿ ಯೂಸ್ ಮಾಡಿಕೊಂಡಿದ್ದೇನೆ. ನೀವು ಬೇಕಾದರೆ ಬಾಳೆ ಎಲೆಯನ್ನು ಕಟ್ಟಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಇಡ್ಲಿಯನ್ನು ಬೇಯಿಸಿಕೊಳ್ಳಬಹುದು. ಇಲ್ಲಿ ನಾನು ಕೂಡ ಚಿಬ್ಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಹಾಕೊಂಡ್ರೆ ಇಡ್ಲಿ ಚೆನ್ನಾಗಿ ಬೇಯೋದಿಲ್ಲ. ಹಾಕಿಕೊಂಡ ಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಚಿಬ್ಲನ್ನು ಈ ರೀತಿ ಜೋಡಿಸಿಕೊಳ್ಳಬೇಕು. ನಂತರ ಇಡ್ಲಿ ಪಾತ್ರೆ ಮುಚ್ಚಿ 20 ನಿಮಿಷ ಬೇಯಿಸಿದರೆ ಬಿಸಿ ಮತ್ತು ರುಚಿಯಾದ ಸೌತೆಕಾಯಿ ಇಡ್ಲಿ ಸವಿಯಲು ಸಿದ್ಧ. ಯಾರಿಗೆಲ್ಲ ಸೌತೆಕಾಯಿ ಕೋಸಂಬರಿ ತಿಂದು ಬೇಜಾರಾಗಿರುತ್ತೋ ಅವರಿಗೆ ಈ ರೀತಿ ಸೌತೆಕಾಯಿ ಇಡ್ಲಿ ಮತ್ತು ಕಾಯಿ ಚಟ್ನಿಯನ್ನು ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.